ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ. ದೂರುದಾರನಾಗಿದ್ದಂತಹ ಟಿ ಜಯಂತ್ ಆತ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಬುಲಾವ್ ನೀಡಿದ್ದ ಹಿನ್ನೆಲೆ ವಿಚಾರಣೆಗೆ ಹಾಜರಾಗಿದ್ದಾನೆ ಜಯಂತ್. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಕಚೇರಿಯಲ್ಲಿ ಜಯಂತ್ ವಿಚಾರಣೆ ಆಗ್ತಾ ಇದೆ. ತಿಮರೋಡಿ ಸಹೋದರರ ಕಾರಿನಲ್ಲಿ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಜಯಂತ್ ಆಗಮಿಸಿದ್ದಾನೆ. ಎಸ್ಐಟಿಗೆ ಈತನೂ ಕೂಡ ಒಂದು ದೂರನ್ನ ಕೊಟ್ಟಿದ್ದ. ಆ ದೂರು ಏನು ಅಂದ್ರೆ, ಆ ಚಿನ್ನಯ್ಯ 15 ವರ್ಷದ ಬಾಲಕಿಯನ್ನ ಆತ ಹೂತು ಹಾಕ್ತಾ ಇದ್ದಿದ್ದನ್ನ ನಾನ್ ನೋಡಿದ್ದೀನಿ ಅಂತ ಈತ ಜಯಂತ್ ಹೇಳಿದ್ದ. ಹಾಗಾಗಿ ಆತ ಕೊಟ್ಟಂತಹ ದೂರಿನ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಜಯಂತ್ನನ್ನ ವಿಚಾರಣೆಗೆ ಕರೆದಿರುವಂತಹ ಸಾಧ್ಯತೆ ಇದೆ. ತಿಮರೋಡಿಯ ಸಹೋದರನ ಕಾರಿನಲ್ಲಿ ಆಗಮಿಸಿದ್ದಾರೆ ಟಿ ಜಯಂತ್. ವಿಚಾರಣೆಗೆ ಹಾಜರಾಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಜಯಂತ್ ಎಸ್ಐಟಿ ವಿಚಾರಣೆಗೆ ಹಾಜರಾಗಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಒಬ್ಬೊಬ್ಬರನ್ನಾಗಿ ಎಸ್ಐಟಿ ಅಧಿಕಾರಿಗಳು ಬುಲಾವ್ ಕೊಟ್ಟು ತನಿಖೆ ಮಾಡ್ತಿದ್ದಾರೆ, ಎನ್ಕ್ವೈರಿಗೆ ಒಳಪಡಿಸುತ್ತಿದ್ದಾರೆ. ಮಾಡಿದಂತಹ ಆರೋಪಗಳಿಗೆ ಈಗ ಉತ್ತರ ಕೊಡಬೇಕು ಖುದ್ದು ದೂರುದಾರ ಜಯಂತ್. ಪದ್ಮಲತಾ ವಿಚಾರದಲ್ಲಿ ನಮಗೆ ನ್ಯಾಯ ಸಿಗಲಿಲ್ಲ, ನಮ್ಮ ಕುಟುಂಬಕ್ಕೆ ನ್ಯಾಯ ಸಿಗಲಿಲ್ಲ. ಆದರೆ ಧರ್ಮಸ್ಥಳದಲ್ಲಿ 15 ವರ್ಷದ ಬಾಲಕಿಯೊಬ್ಬಳನ್ನ ಹೂತು ಹಾಕ್ತಾ ಇದ್ದಿದ್ದನ್ನ ನಾನು ನೋಡಿದ್ದೀನಿ, ನಾನು ಪ್ರತ್ಯಕ್ಷ ಸಾಕ್ಷಿ ಅನ್ನುವಂಥ ವಿಚಾರವನ್ನ ಹೇಳಿದ್ರು. ಎಸ್ಐಟಿಗೆ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿದ್ರು. ಆ ನಂತರ ಮಾಧ್ಯಮಗಳಿಗೂ ಕೂಡ ಇದೇ ವಿಚಾರವಾಗಿ ಪ್ರತಿಕ್ರಿಯಿಸುವಂತಹ ಕೆಲಸವನ್ನ ಜಯಂತ್ ಮಾಡಿದ್ರು. ಬಹುತೇಕ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಯಂತ್ನ ಎಸ್ಐಟಿ ಅಧಿಕಾರಿಗಳು ವಿಚಾರಣೆಗೆ ಕರೆದಿರುವಂತಹ ಸಾಧ್ಯತೆ ಇದೆ. ಯಾರ್ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಎಲ್ಲವನ್ನೂ ಕೂಡ ತನಿಖೆಗೆ ಒಳಪಡಿಸಬೇಕು. ಸಮಗ್ರವಾದಂತಹ ತನಿಖೆಯನ್ನ ಎಸ್ಐಟಿ ಕೈಗೆತ್ತಿಕೊಂಡಿರೋದು. ದೂರುದಾರನಾಗಿ ಜಯಂತ್ ಮಾಡ್ತಾ ಇರುವಂತಹ ಆರೋಪ, ಈ ಷಡ್ಯಂತ್ರದಲ್ಲಿ ಆತನ ಪಾಲುದಾರಿಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹಲವು ಮಾಹಿತಿಗಳು ಹೊರಗಡೆ ಬಂದಿದ್ದಾವೆ, ಹಲವು ಸಾಕ್ಷಿಗಳು ಹೊರಗಡೆ ಬಂದಿದ್ದಾವೆ. ಡೆಲ್ಲಿಗೆ ಹೋದಂತಹ ಗ್ಯಾಂಗ್ ಅಲ್ಲಿ, ಡೆಲ್ಲಿಯಲ್ಲಿ ವಕೀಲರನ್ನ ತಲೆಬುರುಡೆ ಹಿಡ್ಕೊಂಡು ಮೀಟ್ ಆಗೋದಕ್ಕೆ ಹೋದಾಗ ಹೋದಂತಹ ಗ್ಯಾಂಗ್ ಅಲ್ಲಿ ನಾನು ಇದ್ದೆ ಅಂತ ಹೇಳಿ ಖುದ್ದು ಜಯಂತ್ ಹೇಳ್ಕೊಂಡಿದ್ದಾರೆ. ಜೊತೆಗೆ ಮೊನ್ನೆ ಎಸ್ಐಟಿ ಅಧಿಕಾರಿಗಳು ಜಯಂತ್ ನಿವಾಸದಲ್ಲೂ ಕೂಡ ಪರಿಶೀಲನೆಯನ್ನ ಮಾಡಿದ್ರು. ಯಾಕಂದ್ರೆ ಚಿನ್ನಯ್ಯ ಜಯಂತ್ ನಿವಾಸದಲ್ಲಿ, ಬೆಂಗಳೂರಿನ ಜಯಂತ್ ನಿವಾಸದಲ್ಲಿ ವಾಸ ಇದ್ದ ಅನ್ನುವಂತಹ ಕಾರಣಕ್ಕಾಗಿ, ವಾಸ್ತವ್ಯವನ್ನ ಹೂಡಿದ್ದ ಅನ್ನುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಜಯಂತ್ ನಿವಾಸದಲ್ಲೂ ಕೂಡ ಮಹಜರನ್ನ ಮಾಡಲಾಗಿತ್ತು. ಅಲ್ಲೂ ಪರಿಶೀಲನೆಯನ್ನ ಮಾಡಲಾಗಿತ್ತು. ಅಲ್ಲೂ ಕೆಲವೊಂದಿಷ್ಟು ದಾಖಲೆಗಳನ್ನೆಲ್ಲ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ರು. ತನಿಖೆಯ ಭಾಗವಾಗಿ ಈಗ ಜಯಂತ್ನ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆಯಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಠಾಣೆಗೆ ದೂರುದಾರ ಜಯಂತ್ ಹಾಜರಾಗಿದ್ದಾರೆ. ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.